ಇಡಿ ಮಾಡ್ತೀವಿ ಸರಿಯೋ ತಪ್ಪ ಬೇಗ ಸರ್ 100% ಅವ್ರ ಕೆಲಸ ಅವ್ರು ಮಾಡ್ತಿದೆ. ಇವರು ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಎದುರ್ಬೇಕು? ವೈಟರ್ ಯಾಕೆ ಹಾಕಿ ಮುಚ್ಚಾಕುದ್ರಿ? ತಪ್ಪು ಮಾಡಿ ವೈಟ್ನರ್ ಯಾಕೆ ಮುಚ್ಚಾಕುದ್ರಿ? ಅವ್ರ ಕೆಲಸ ಅವ್ರು 100% ಸರ್ ನಿನ್ನೆ ತಾನೇ ಮೀಡಿಯಾದಲ್ಲಿ ನೋಡಿದೀವಿ, ಒಬ್ಬ ನಾಗರಾಜನ ಅಮಾಯಕ ಬಡವ ಜೋಪಡಿ ಹಾಕೊಂಡಿರೋನಿಗೆ ಅವನ್ 100 ಕೋಟಿ ಆಗ್ಯಾನ ಆಸ್ತಿವನ ಅವನಿಗೆ ಗೊತ್ತಿಲ್ಲ. ಯಾಕೆ ಅಂದ್ರೆ ಅವನ ಹೆಸರಲ್ಲಿ 57 ಸೈಟ್ ಆಗಿದ್ದವು, ಮೂಡಾ ಸೈಟ್ಗಳು. ಯಾರನ್ನ ಕೇಳಾದ್ರು, ಯಾರು ಮಾಡಿದ್ರು? ಇದನ್ನ ಇಡಿ ತನಿಖೆ ಮಾಡಿದ್ರೆ ಎಲ್ಲರಿಗೂ ಊರಿ. ಆಚೆ ಬರ್ತದೆ. ಇವ್ರಿಗೆ ಕುರ್ಚಿ ಮೇಲೆ ಕುತ್ಕೊಂಡು ಇಡಿ ಬರ್ತೈತೆ ಅಂತ ಭಯ ಇತ್ತಂದ್ರೆ ಕುರ್ಚಿಯಿಂದ ಇಳಿರಿ, ಇಲ್ಲ ಇಡಿನ ಎದುರಿಸ್ರಿ. ಅವ್ರು ಇಡಿ ಮಾಡಿದ್ ಒಳ್ಳೆ ಕಾರಣನೇ. ಅವ್ರು ಸಿದ್ದರಾಮಯ್ಯ ಅವ್ರು ಸರಿಯಾಗಿದ್ರೆ ರಾಜೀನಾಮೆ ಕೊಡ್ಲಿ, ತನಿಖೆ ಎದುರಿಸ್ಲಿ ಅಷ್ಟೇ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಜಮೀರ್ ರಾಜೀನಾಮೆ ಕೊಡಬೇಕು, ಆಮೇಲೆ ದಿನೇಶ್ ಗುಂಡೂರಾವ್ ರಾಜೀನಾಮೆ ಕೊಡಬೇಕು. ಸುಮಾರು ಜನ ಇದ್ದಾರೆ. ರಾಜೀನಾಮೆ ಕೊಟ್ಟರೆ 136 ಸೀಟು ಗೋತಾ. ಅತ್ಯಂತ ಪ್ರಮುಖವಾದಂಥ ವಿಚಾರ ಏನಂದರೆ, ಆರಿಫ್ ಮೊಹಮ್ಮದ್ ಅವ್ರ ಬಗ್ಗೆ, ಗವರ್ನರ್ ಬಗ್ಗೆ ಮಾತಾಡ್ತಾರೆ. ಗವರ್ನರ್ ಅವರು ಅಂದರೆ ಕೇರಳ ಇವತ್ತು ಗವರ್ನರ್ ಆಗಿದ್ದರು. ಅವತ್ತು 1986 ಸಾಬಾನು ಕೇಸ್ ಆಗಿದ್ದಾಗ ಹೋಮ್ ಮಿನಿಸ್ಟರ್ ಆಗಿರ್ತಾರೆ. ಕ್ಲಿಯರ್ ಕಟ್ಟಾಗಿ ಸಾಬಾನು ವರ್ಡಿಕ್ಟ್ ಕೊಟ್ಟಾಗ ಹೋಗ್ಬೇಡಿ, ಅಮೆಂಡ್ ಮಾಡಬೇಡಿ, ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ನ ನಾವು ಲೆಟಸ್ ಅಪ್ರಿಷಿಯೇಟ್ ಇಟ್, ಸೈಲೆಂಟ್ ಆಗಿರೋಣ ಅಂತ ಹೇಳ್ತಾರೆ. ಅವತ್ತು ಹೇಳ್ತಾರೆ ಬೇಡ, ಆರಿಫ್ ಮೊಹಮ್ಮದ್ ಅವ್ರಿಗೆ ಇವರೇ ರಾಜೀವ್ ಗಾಂಧಿ ಅವ್ರು ಸೈಲೆಂಟ್ ಮಾಡಿ ಕ್ಯಾಬಿನೆಟಿಂದ ಕಾಂಗ್ರೆಸ್ಸಿಂದ ತೆಗಿತಾರೆ. ಅಂತಹ ಒಬ್ಬ ಸೆಕ್ಯುಲರ್ ವ್ಯಕ್ತಿನ ನಾವು ಗವರ್ನರ್ ಮಾಡಬಾರ್ದಾ? ಒಂದು. ಎರಡನೇದು, ತುಂಬ ಜನ ಬಗ್ಗೆ ಹೇಳ್ತಾರೆ, ಅಶೋಕ್ ಚೌಹಾನು ಅವರು ಇವ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಇವರುಗಳು ಪಕ್ಷದಲ್ಲಿದ್ದಾಗ ಲೂಟ್ ಮಾಡಿಕೊಡ್ರಿ, ನಮಗೆ ಆ ಚುನಾವಣೆಗೆ ಕೊಡ್ರಿ, ಈ ಚುನಾವಣೆಗೆ ದುಡ್ಡು ಕೊಡ್ರಿ, ಆ ಚುನಾವಣೆಗೆ ದುಡ್ಡು ಕೊಡಿ ಅಂತ ಹೇಳ್ತಾ ಇದ್ರು. ಅದರಿಂದಾಗ ಅವ್ರು ಬೇಸೊತ್ತು BJPಗೆ ಬಂದು ಭ್ರಷ್ಟಾಚಾರ ಇಲ್ಲದೆ ಸ್ವಚ್ಛವಾಗಿರ್ತೀವಿ ಅಂತ ಹೇಳಿದ್ರೆ ತಪ್ಪ ಹೇಳಿ. ಇದು ಕಾಂಗ್ರೆಸ್ಸಿಗರಿಗೆ ಅರ್ಥ ಆಗೋದಿಲ್ಲ. ಕಾಂಗ್ರೆಸ್ಸಿಗರಿಗೆ ಪ್ರತಿ ಚುನಾವಣೆಯಲ್ಲಿ ದುಡ್ಡು ಲೂಟ್ ಮಾಡಬೇಕು, ನಮಗೆ ದುಡ್ಡು ಕೊಡಬೇಕು. ಈಗ ವಾಲ್ಮೀಕಿ ಹಗರಣ ದುಡ್ಡು ತುಕಾರಾಮ್ ಅವ್ರ ಚುನಾವಣೆ ಆಯಿತು, ರಾಯಚೂರು ಚುನಾವಣೆ ಆಯಿತು, ತೆಲಂಗಾಣ ಚುನಾವಣೆ ಆಯಿತು. ಹಾಗೆ ಮಹಾರಾಷ್ಟ್ರ ಚುನಾವಣೆಗೆ ಮುಡಾ ಹಗರಣ ಆಯಿತು, ಲಿಕ್ಕರ್ ಹಗರಣ ಆಯಿತು, ಹರಿಯಾಣ ಚುನಾವಣೆಗೆ ಆಯಿತು. ಈ ರೀತಿಯ ಕೆಲಸಗಳನ್ನ ಕಾಂಗ್ರೆಸ್ ಮಾಡ್ಕೊಂಡ್ಬರ್ತಾರೆ. ಉತ್ತರ ಕೊಡಬೇಕು. ಮುಟ್ಟು ನೋಡ್ಕೊಂಡು ಹೇಳಬೇಕು ಕಾಂಗ್ರೆಸ್. ಮೇಡಮ್ ಇಡಿ ಮಾಡ್ತೀವಿ ಸರಿಯೋ ತಪ್ಪ ಬೇಗ? ಖಂಡಿತ ಸರಿ ಇದೆ, 100ಕ್ಕೆ 100 ಸರಿ ಇದೆ, 100ಕ್ಕೆ 100 ಸರಿ ಇದೆ. ಎಸ್ ಮೇಡಮ್ ಬೇಗ ಸರಿ ಇದೆ. ನೀವು ನಿಜವಾಗ್ಲೂ ನಿಯತ್ತಿರೋರಾದ್ರೆ ಇಡಿಗೆ ಯಾಕ್ರಿ ಎದುರ್ಕೋತೀರಾ? ತನಿಖೆ ಎದುರಿಸ್ರಿ, ನಿಮಗೆ ಶಕ್ತಿ ಇದ್ರೆ ಎದುರಿಸ್ರಿ. ಲೋಕ ಇಡಿ ಅಂದ್ರೆ ಇವ್ರಿಗೆ ಏನಕ್ಕೆ ಭಯ? ಲೋಕಾಯುಕ್ತನ ಇವ್ರ ಸಂತೋಷ ಅಂದ್ರೆ. ಎಸ್ ಸರ್, ಇಡಿ ಮಾಡ್ತೀವಿ ಸರಿಯೋ ತಪ್ಪ? 100% ತಪ್ಪು. ಇಡಿಗೆ ಜ್ಯೂರಿಸ್ಡಿಕ್ಷನ್ ಇಲ್ಲ, ಬರಬಾರ್ದು. ಈಗ ಮೂಡ ಹಗರಣ ಇವರು ಇಡಿ ಅದಾರಿಗೆ ಯಾಕೆ ಹೋಗೋದಿಲ್ಲ? ಅದಾರಿಗೂ ಹೋಗ್ಲಿ. ಕಾನೂನು ಬಾಹಿರ ಹೋದ್ರೆ ಅದು ತಪ್ಪು. ಯಾಕಂದ್ರೆ ಇವಾಗ ಇಡಿನ ದುರ್ಬಳಕೆ ಮಾಡ್ತಾ ಇದ್ರೆ ಅದ್ರ ವಿರುದ್ಧ ನಾವು ಹೇಳ್ತಾ ಇರೋದು. ಇಡಿ ಅಧಿಕಾರಿಗಳಿಗೆ ನೇರವಾಗಿ ಕೇಳ್ತಾ ಇದ್ದೀನಿ, ನೀವು ಓದಿ ಸುಶಿಕ್ಷಿತರಾಗಿ ನೀವೇನಾದ್ರೂ ಅಧಿಕಾರಕ್ಕೆ ಬಂದಿದ್ದಾದ್ರೆ ಎಲ್ಲಾ ಪಕ್ಷದಲ್ಲೂ ಯಾವನು ಭ್ರಷ್ಟ ಇದ್ದ ಅವನ್ನ ಸರಿಯಾದ ರೀತಿಯಲ್ಲಿ ಗುರುತಿಸಿ ಹಗರಣಗಳನ್ನ ತನಿಖೆ ಮಾಡಿ ಸರ್ಕಾರಕ್ಕೆ ವರದಿ ಮಾಡ್ತಿದ್ರಿ, ಜನಗಳ ಮುಂದೆ ಇಡ್ತಾ ಇದ್ರಿ. ನೀವು ಬಿಜೆಪಿ ಅದರ ಪಕ್ಷಗಳನ್ನ ಟಾರ್ಗೆಟ್ ಮಾಡಿ ಮಾಡ್ತಾ ಇರೋದ್ರಿಂದ ನೀವು ಲಂಚ ಕೊಟ್ಟು ಅಧಿಕಾರಕ್ಕೆ ಬಂದಿರೋರಾಗಿರ್ತೀರಿ. ಅರ್ಥ ಮಾಡ್ಕೊಳ್ಳಿ. ಇಡಿ ಬಿಜೆಪಿ ನಾಯಕರ ಮನೆ ಕಾಯೋದ್ ಬಿಟ್ಟು ನಾಯಿ ತರ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿ. ಇಡಿಗೆ ಎದುರ್ಕೊಳ್ಳಕ್ಕೆ ಸಿದ್ದರಾಮಯ್ಯ ಅವರು ಅಶೋಕ್ ಚೌಹಾಣ್ ಅಲ್ಲ, ಇನ್ನೊಬ್ರು ಅಲ್ಲ, ಮತ್ತೊಬ್ರು ಅಲ್ಲ. ಇವ್ರು ಇಡಿ ಕರ್ಕೊಂಬಂದು ನಿಲ್ಸ್ಬಿಟ್ರೆ ನಾವು ಯಾರು ಎದುರ್ಕೊಳ್ಳಲ್ಲ. ಆಪರೇಷನ್ ಕಮಲ ಮಾಡಿಬಿಟ್ಟು 30 ಕೋಟಿ ರೂಪಾಯಿ ಕರ್ಕೊಂಬಿಟ್ಟವರು ಇವತ್ತು ಹೇಳ್ತಾರೆ ಶಾಸಕರಿಂದ ದುಡ್ಡು ಕೇಳ್ತಾ ಇದ್ರು, ಅದಕ್ಕೆ ಅವ್ರ ಜೊತೆ ಹೋದ್ರು ಅಂತ. ಮೂಡಾ ಪ್ರಕರಣದಲ್ಲಿ ಮಾಡಿರೋದೆಲ್ಲ BJP ಅವರೇ. ಯಡಿಯೂರಪ್ಪ ಅವ್ರ ಮಗ ವಿಜಯೇಂದ್ರ, ಅವರ ಶಿಷ್ಯ ರಾಮದಾಸು, ಅದಾದ ನಂತರ ಮತ್ತೊಬ್ರು ಎಲ್ಲ ಸೇರಿ ಮೂಡಾ ಹಗರಣ ಮಾಡಿ ಇವತ್ತು ಸಿದ್ದರಾಮಯ್ಯ ಅವ್ರ ಕಡೆ ಕೈ ತೋರಿಸ್ತಾ ಇದ್ದಾರೆ. ಯಡಿಯೂರಪ್ಪ ಅವ್ರು ಎದುರ್ಕೊಂಡ್ಬಿಟ್ರು ಅಂದ್ ಮಾತ್ರಕ್ಕೆ ಸಿದ್ದರಾಮಯ್ಯ ಅವ್ರು ಎದುರ್ಕೊಳ್ಳೋಂಥವ್ರಲ್ಲ. ನೀವೀಗ ಮೂಡಾ ಕೇಸಿಗಾಗಿ ಹಳೆ ಕೇಸ್ನ ಕೆದಕಿದಿರಿ ಅಲ್ವಾ? BDA ಸ್ಕ್ಯಾಮ್ ಬಗ್ಗೆ ಕೆದಕಿ ಈಗ ಯಡಿಯೂರಪ್ಪನವ್ರಿಗೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಕೊಡ್ತಿರಲ್ಲ, ಸರಿನಾ? ಇದು ದೇಶದ ರಾಜಕಾರಣ ಅಲ್ವಾ? ಯಡಿಯೂರಪ್ಪ ಅವ್ರ ವಿರುದ್ಧ ದೂರನ್ನ ಕೊಟ್ಟಿದ್ಯಾರು? TJ ಅಬ್ರಾಮ್. ಇವ್ರ ವಿರುದ್ಧ ಅಶ್ವಥ್ ನಾರಾಯಣ್ ವಿರುದ್ಧ, ಕುಮಾರಸ್ವಾಮಿ ವಿರುದ್ಧ ದೂರು ಕೊಟ್ಟವ್ರು ಯಾರು? TJ ಅಬ್ರಾಮ್. ಅದನ್ನ ತಗೊಂಡ್ಬಂದು ಪ್ರಾಸಿಕ್ಯೂಷನ್ ಅನುಮತಿ ಕೊಡಿ ಅಂತ ಅವತ್ತೇ ADGP ಲೋಕಾಯುಕ್ತ ಅವ್ರು ಕೊಟ್ಟಿದ್ರು. BJP ಸರ್ಕಾರ ಅದನ್ನ ಹಂಗೆ ಹಿಡ್ಕೊಂಡು ಕೂತಿತ್ತು. ಯಾವ ರೀತಿ ಭ್ರಷ್ಟಾಚಾರ ಆಗಿದೆ? ಭ್ರಷ್ಟಾಚಾರ ಇವತ್ತು ಇವರು ಶ್ರೀನಿವಾಸ್ ಗೌಡ್ರಿಗೆ ಅಶ್ವಥ್ ನಾರಾಯಣ್ ಅವರು 5 ಕೋಟಿ ರೂಪಾಯಿ ಹಣವನ್ನ ಕೊಟ್ಟಿದ್ನ ಅವರು ಅಸೆಂಬ್ಲಿನಲ್ಲಿ ಹೇಳಿದ್ರು. ಆ ಅಸೆಂಬ್ಲಿನಲ್ಲಿ ಹೇಳಿರುವಂಥ ವಿವರದ ಮೇಲೆ 5 ಕೋಟಿ ರೂಪಾಯಿ ನನಗೆ ಕೊಡಕ್ಕೆ ಬಂದಿದ್ರು ಅಂತ ಹೇಳಿದ್ಮೇಲೆ ಲೋಕಾಯುಕ್ತ ಇದಾಗಿರೋದು. ಅದಾದ ನಂತರ ಚಂದ್ರಕಾಂತ್ ರಾಮಲಿಂಗಂ ಪ್ರಕರಣದಲ್ಲಿ ವಿಜಯೇಂದ್ರ ಅವರು RTGS ಮುಖಾಂತರ ಲಂಚ ತಗೊಂಡಿದ್ರು ಅಂತ ಹೇಳ್ಬಿಟ್ಟು TJ ಅಬ್ರಾಮ್ ದೂರು ಕೊಟ್ಟಿದ್ದಾರೆ. ಪ್ರತ್ಯೇಕ ಪ್ರಕರಣ, ಅದ್ರ ವಿರುದ್ಧ ಲೋಕಾಯುಕ್ತ ತನಿಖೆ ಆಗ್ತಾ ಇದೆ. ಅದ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ತನಿಖೆ ಕೊಡಿ ಅಂತ ಕೇಳಿರುವಂಥದ್ದು.
ಇವತ್ತು ಬಿಜೆಪಿ ಒಂದು ಭ್ರಷ್ಟಾಚಾರಿಗಳ ಪಿತಾಮಹ, ಭ್ರಷ್ಟಾಚಾರಿಗಳನ್ನ ಜೊತೆಲಿಟ್ಕೊ ಇವತ್ತು ಕುಮಾರಸ್ವಾಮಿ ಜಂತ್ಕಲ್ ಮೈನಿಂಗ್ ಪ್ರಕರಣದಲ್ಲಿ ಬೇಲ್ ಮೇಲೆ ಆಚೆ ಇದ್ದಾರೆ. ನೋಡಿ, ಇಲ್ಲಿ ಏನಾದ್ರೂ ಭ್ರಷ್ಟಾಚಾರ ಉತ್ಪತ್ತಿ ಆಯ್ತು ಅಂದ್ರೆ ಬಿಜೆಪಿ ಸರ್ಕಾರದಿಂದ. ಅವತ್ತು ಶಾಸಕನ ಆಪರೇಷನ್ ಮಾಡಿ BDS ಸೈಟ್ ಕೊಟ್ಟವ್ರು ಯಾರು? ಅವ್ರಿಗೆಲ್ಲ ಮನೆ ಇರ್ಲಿಲ್ವಾ? BDS ಸೈಟ್ ಕೊಟ್ಟವ್ರು ಯಾರು? BDS ಸೈಟ್ ನ ಗೂಳಿಹಟ್ಟಿ ಶೇಖರ್ಗೆ ಮತ್ತೆ ಇದೇ ತರ ಎಲ್ಲರಿಗೂ ಒಂದು 10-15 ಸೈಟ್ ನ ಕೊಟ್ಟ ನಂತರ ರೆಕಾರ್ಡ್ಸ್ ಇದೆ, ಕೊಡ್ತೇನೆ. ಸೈಟ್ ಹಂಚಿಕೆ ಮಾಡುವಂತ ವಿಚಾರದಲ್ಲಿ ಬಿಜೆಪಿಯವರು ಮೊದಲು ಎತ್ತಿದ ಕೈ. ಸರ್, ನಾನು ಬಿಜೆಪಿಯವರು ನಿಜವಾಗ್ಲೂ ಕಂಡಿದ್ದು ಕೂಡರಾಗಿದ್ದಾರೆ. ಅಂಧಭಕ್ತರವರು. ಅವ್ರಿಗೆ ಗೊತ್ತಿಲ್ಲ 2014ರಿಂದ 2024ವರೆಗೂ 5300 ಕೇಸ್ ಆಗಿದೆ. ನಿಮ್ಗೆ ಯಾರಿಗಾದ್ರೂ ಏನಾದ್ರೂ ವರದಿ ಗೊತ್ತಾ? 40 ಕೇಸಲ್ಲಿ ಮಾತ್ರ ಕನ್ವಿಕ್ಷನ್ ಆಗಿದೆ. ಸುಪ್ರೀಂ ಕೋರ್ಟ್ ಕರೆದಿ ಕ್ಯಾಕಲ್ ಸುಗಿದಿದೆ ನಿಮಗೆ. ಇದಕ್ಕೆ ಈಡಿಗೆ ಕರೆಕ್ಟಾಗಿ ನ್ಯಾಯವಾಗಿ ಒಂದು ತನಿಖೆ ಮಾಡಿ ಸಮಿತಿ ಕೊಡಿ ಅಂತ. ನಿಮಗೆ ನಾಚಿಕೆ ಇಲ್ದಿರಾ? ನಾಚಿಕೆ ಇಲ್ಲ. ಬಿಜೆಪಿ ಅರ್ಥ ಮಾಡ್ಕೊಳ್ಳಿ, ಅಂಧಭಕ್ತರಾಗಿದ್ದೀರಾ. ಸರ್, ಬಿಜೆಪಿ ಮುಸ್ಲಿಂ ಸ್ನೇಹಿತರ ಇದ್ದಾರಲ್ಲ, MP ಎಲೆಕ್ಷನ್ಗಾಗಲಿ ಇವಾಗ ಬೈ ಎಲೆಕ್ಷನ್ ಆಗಲಿ ಪ್ರಮಾಣ ಮಾಡಿ ಎಲ್ಲ ಕೇಳಿ, ಅವರೆಲ್ಲ ಬಿಜೆಪಿಗೆ JDSಗೆ ಓಟ್ ಹಾಕಿದಾರಾ ಇಲ್ವಾ ಅಂತ ಕೇಳಿ ಸರ್ ಅವ್ರನ್ನ. ಎಸ್ ಸರ್, ಒಂದು ಇಡಿ ಅನ್ನೋದು ಸ್ವಾಯತ್ತ ಸಂಸ್ಥೆ. ಇದು ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು. ಆದರೆ ಇಡಿ ಏನಾಗಿ ಮಾಡ್ತಾ ಇದೆ, ಅಪೋಸಿಷನ್ ಹತ್ತಿಟ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದೆ. ಅದಕ್ಕೇ ಕೇಜ್ರಿವಾಲ್ ಅವರ ಮತ್ತು ಸಿಸೋಡಿಯವರ ಒಂದೇ ನಿಮಿಷ ಕೇಜ್ರಿವಾಲ್ ಅವರ ಸಿಸೋಡಿಯವರ ಜಾಮೀನು ವಿಷಯದ ಒಂದೇ ನಿಮಿಷ ಸರ್, ಜಾಮೀನು ವಿಷಯದಲ್ಲಿ ಪಂಜರದ ಗಿಳಿ ಆಗಬೇಡಿ ಅಂತ ಹೇಳಿದೆ, ಸುಪ್ರೀಂ ಕೋರ್ಟ್ ಹೇಳಿದೆ. ಆದ್ರಿಂದ ಇಡಿ ನ್ಯಾಯಯುತವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಇಡಿ ಇವತ್ತು ಭ್ರಷ್ಟಾಚಾರಿಗಳನ್ನ ಹಿಡಿದು ಜೈಲ್ಗೆ ಹಾಕ್ಬೇಕಲ್ವಾ? ಆದ್ರೆ ಇಡಿನವ್ರು ಹಿಡಿದ್ಬಿಟ್ಟು ಬಿಜೆಪಿಗೆ ಹಾಕ್ತಾವ್ರೆ. ಇವತ್ತು ಇದ್ರಲ್ಲೇ ಗೊತ್ತಾಗುತ್ತೆ ಇಡಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅಂತ. ಇಡಿಲಿರೋ ಅಧಿಕಾರಿಗಳಿಗೆ ನಾನು ಹೇಳೋ ಒಂದೇ ಒಂದು ಮಾತೇನಂತಂದ್ರೆ, ಅಧಿಕಾರಿಗಳೇ, ನೀವು ಯಾವುದೇ ಪಕ್ಷದ ಗುಲಾಮರಲ್ಲ. ನೀವು ಸರ್ಕಾರದಿಂದ ಸಂಬಳ ತಗೊಂತಾರ ಇಂಥ ಅಧಿಕಾರಿಗಳು ನಿಷ್ಠೆಯಿಂದ ದಯವಿಟ್ಟು ಕೆಲಸ. ಸರ್, ಮುಸಲ್ಮಾನ್ಗೆ ರಿಸರ್ವೇಷನ್ ಕೊಟ್ಟಿದ್ದೆ JDSನವರು. ಈ ಕಾಂಗ್ರೆಸ್ 70 ವರ್ಷ ನಡೆಸಿದ ಸರ್ಕಾರ, ಆದರೆ ಒಂದು ಕೆಲಸ ಮಾಡಿಲ್ಲ. ನೋಡಿ, ಇವತ್ತು ಮೂಡ ಹಗರಣದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಇಡಿಯಿಂದ ಮತ್ತೆ ಇರ್ತಕ್ಕಂಥ ಕುಣಿಕೆ ಗಟ್ಟಿ ಆಗ್ತಾ ಇದೆ, ಹತ್ರಕ್ಕೆ ಬರ್ತಾ ಇದೆ. ಅದು ಭಯ ಅವ್ರಿಗೆ ಕಾಡ್ತಾ ಇದೆ. ಇಷ್ಟರಲ್ಲಿ ಅವರು ಅಧಿಕಾರ ಕಳ್ತಕ್ಕಂಥ ಎಲ್ಲ ಲಕ್ಷಣ ಇದೆ. ಸರ್, ಏನೇ ಆದ್ರೂ ಇಡಿ ಹಗರಣ ಕರೆಕ್ಟಾಗಿ ಆಗ್ಲಿ ಅನ್ನೋದು ನಾನು ಹೇಳೋದು ಸರ್. ಇದೇನು ಸರ್, ಅದು ರೇಸ್ ಕೋಸು ಆ ಥರ ಅವರು ಜೋರಾಗಿ ಓಡೋರೆ, ಒಂದೇ ಓಡ್ಬಿಡ್ತಾರೆ ಇಡಿ ಹಗರಣ ಆದ ತಕ್ಷಣ. ಸರ್, 100% ತಪ್ಪು ಮಾಡಿಲ್ಲ ತನಿಖೆಗೆ ಇದು ಮಾಡಿ. ನೋಡಿ, ಇಡಿ ಮಾಡ್ತಿರ್ತಕ್ಕಂಥದ್ದು ಸಾಂವಿಧಾನಿಕವಾಗಿದೆ. ಆದ್ರಿಂದಾಗಿ ಅದು ಸರಿ ಇರೋದ್ರಿಂದ ಕಾಂಗ್ರೆಸ್ಸಿಗರು ಸಹ ಸ್ವಾಗತ ಮಾಡಬೇಕು. ತಪ್ಪು ಮಾಡಿಲ್ಲ ಅಂತ ಸರ್. ಇಡಿ ತನಿಖೆನೂ ಆಗಲಿ, CBI ಬರಲಿ, ಅವ್ರನ್ನ ಕರ್ಕೊಂಡು ಹೋಗ್ಲಿ. ಬಿಜೆಪಿ ಆಂತರಿಕ ಕಿತ್ತಾಟದಿಂದ ಅವ್ರ ಪಕ್ಷ 2,000 ಕೋಟಿ 1,000 ಕೋಟಿ ಹೇಳಿದ್ರೆ ಯಾವ ತನಿಖೆಗಳಿಗೂ ಎದುರಲ್ಲ ನಾವು. ಇಡಿ ತನಿಖೆ ಅಸಂವಿಧಾನಿಕ. ಯಾವುದೇ ತನಿಖೆಗೆ ಅಂಧಭಕ್ತರಿಗೆ ನಾಚಿಕೆ ಆಗಬೇಕು. ಪ್ರಜಾಪ್ರಭುತ್ವವನ್ನು ಉಳಿಸಬೇಕು. ಇಡಿ ತನಿಖೆ ಗಟ್ಟಿಯಾಗಿದೆ, ನಡಿಬೇಕು. ರಾಜ್ಯದ ಮಾನ ಮರ್ಯಾದೆ ಉಳಿಬೇಕು. ಭ್ರಷ್ಟರು ನಿಜವಾಗ್ಲೂ ಒಳಗೋಗ್ಬೇಕು. ಸಂವಿಧಾನ ಉಳಿಬೇಕು. ಕುಮಾರಸ್ವಾಮಿ ಸಿದ್ದರಾಮಯ್ಯನವ್ರು ಜಾಲಿ ಜೈ ಸಂವಿಧಾನ, ಜೈ ಭೀಮ್, ಜೈ ಸಂವಿಧಾನ. ಕುಮಾರಸ್ವಾಮಿ ಮಶ್ರೂಮ್ ಜಾಲಿ JCB ಪಕ್ಷಗಳು ಜಾಲಿ ಕರ್ನಾಟಕ ಖಾಲಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ बोलो भारत माता की। ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಚಾರದ ಜೊತೆಗೆ ನಿಮ್ಮ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೂ ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.